ದವಾಖಾನಿಗೆ ಈ ಹಾಳಾದ ಮಗುನ ತೆಗೆಸ್ಕೊಂಬರ್ತೀನಿ. ಅಯ್ಯೋ, ನನಗ ತಿನ್ನಾಕ ಗತಿಲ್ಲ, ಮತ್ತು ಇದ್ರದೊಂದು ಜೋಡು. ಅಯ್ಯೋ ದೇವ್ರಿ, ಯಾ ಮಗು ಬೇಡ ಏನು ಬೇಡ. ಮಗು ಆತಂದ್ರ ಅದ್ರ ಕಕ್ಕ ಸುಸ್ಸು ಬರೀ ಅದನ್ನ ಬಳ್ಕೊಂಡು ತೊಳ್ಕೊಂಡು ಮನ್ಯಾಗ ಇರೋದಾಗತ್ತ. ಬೇಡಪ್ಪ ಬೇಡ, ಆರಾಮಾಗಿ ಒಂಟಿಯಾಗಿ ಯಾಕೆ ಇರಬಾರ್ದು, ಇದೆಲ್ಲ ಯಾಕೆ ಬೇಕು. ಥು, ಈ ದರಿದ್ರ ಮಗುನ ತೆಗೆಸ್ಕೊಂಬಂದ್ಬಿಡ್ತೀನಿ. ಗೌರಿ, ಏ ಗೌರಿ. ಏನು? ಗೌರಿ, ನಿನಗಂತೇಳಿ ಬದಾಮ್ ಹಾಲು ಮಾಡ್ಕೊಂಬಂದಿನಿ, ಕುಡಿ ಹಿಡಿ. ಈ ಹಾಲು ಕುಡಿಯೋದ್ರಿಂದ ನಮ್ಮ ಮಗುಗ ನಿನಗ ಭಾರಿ ಒಳ್ಳೇದಂತ. ಹಾ, ನಾಳೆ ನಮ್ಮ ಹುಟ್ಟು ಮಗು ಕೆಂಪು ಗುಂಡು ಗುಂಡಾಗ ದಪ್ಪ ದಪ್ಪ ಹುಟ್ಟುತ್ತಂತ. ತಗೋ ಗೌರಿ, ಕುಡಿ ಹಿಡಿ. ನಂಗೆ ಹಾಲು ಬೇಕಾಗಿಲ್ಲ, ನಂದು ಅರ್ಜೆಂಟ್ ಕೆಲಸ ಐತಿ, ನಾ ಹೊರಗೆ ಹೋಗ್ಬೇಕು. ಎಲ್ಲಿ ಹೊಂಟಿ? ಅದೆಲ್ಲ ನಿನ್ಗೆ ಯಾಕೆ ಬೇಕು? ನಾನು ಸಿಟ್ಟಿನ ಬರ್ದಾಗ ಬಾಯಿ ಬಂದಂಗ ಮಾತಾಡಿದೆ. ಸಾರಿ ಗೌರಿ, ಈ ಹಾಲು ಕುಡಿ, ದವಾಖಾನಿಗೆ ಹೋಗ್ಬರೋಣ ಅಂತಿಬ್ರು. ನನಗೆ ಈ ಹಾಲನ್ನು ಬೇಡ, ಏನೂ ಬೇಡ. ನನಗೆ ಎದಕ್ಕೆ ಇಷ್ಟೊಂದು ಪ್ರೀತಿ ತೋರ್ಸಕತ್ತಿ ಅನ್ನೋ ಗೊತ್ತೈತಿ ನನಗೆ. ನನ್ನ ಮೇಲೆ ನಿನ್ನ ಪ್ರೀತಿ ಈ ಹಾಳಾದ ಮಗುನ ಮೇಲೆ ನನಗೆಲ್ಲ ಗೊತ್ತೈತಿ. ಗೌರಿ, ಯಾಕೆ ಹಿಂಗತಿ ಅಂತಿ? ಯಾಕೆ ನಿನ್ ಮ್ಯಾ ಪ್ರೀತಿ ಇಲ್ಲ ನಾನು? ಇಂಥ ಹೊತ್ನ್ಯಾಗ ಸಿಟ್ ಮಾಡ್ಕೋಬಾರ್ದು, ಹಾಲು ಕುಡಿ, ದವಾಖಾನಿಗೆ ಹೋಗ್ಬರೋಣ ಅಂತ. ಬೇಡ ಅಂತ ಹೇಳಿನಲ್ಲ, ನಾನು ನಿನ್ನೆ ಹೇಳ್ಬಿಟ್ಟಿನಿ, ಈ ಮಗುನ ಬಗ್ಗೆ ನೀ ಕಾಳಜಿ ತೋರಿಸ್ಬೇಡ ಅಂತೇಳಿ. ನನಗೆ ಈ ಮಗು ಬೇಡ, ನಾ ಇವತ್ತು ಇದನ್ನು ತೆಗೆಸ್ಕೊಂಬರಕ್ಕೆ ಹೊಂಟೀನಿ. ಎಷ್ಟೋ ಮಂದಿ ಕಣ್ಕಂಡು ದೇವರಿಗೆ ಹರಕೆ ಹೊತ್ಕೊಂತಾರ, ಮಕ್ಕಳು ಹುಟ್ಲಿ ಅಂತೇಳಿ. ಅಂತದ್ರಾಗ ಆ ಭಗವಂತ ನಮ್ಗ ಈ ವರಪ್ರಸಾದನ ಕರುಣೇಶನ ಬ್ಯಾಡನ್ ಬೇಡ ಗೌರಿ. ಇನ್ಮ್ಯಾಗಿದ್ದ ನಾನು ನಿನಗೇನು ಅನ್ನಂಗಿಲ್ಲ ಆತ. ನಾನು ನಿನ್ನ ಭಾಳ ಚಂದ ನೋಡ್ಕೋತೀನಿ. ನಡಿ, ಇವತ್ತು ದವಾಖಾನೆ ತೋರಿಸ್ಕೊಂಡು ಬಂದು ಅತ್ತಾಗನ ಹೊರಗಡೆ ಊಟ ಮಾಡ್ಕೊಂಬರೋನು. ಹಂಗೆ ನಿನಗೆ ಏನೇನು ಬೇಕು ಎಲ್ಲ ಕೊಡಿಸ್ತೀನಿ, ನಡಿ. ನಿನ್ನ ಮಗುವಿನ ತಾಯಿ ಆಗಕತ್ತೇನೆ ಅಂತೇಳಿ ಇಷ್ಟೆಲ್ಲ ಮಾಡಕತ್ತೇನೆ. ಮೊದಲಕ್ಕೆಲ್ಲ ಎಲ್ಲ ಹೋಗಿತ್ತೆ. ನನಗೆ ಈ ಮಗು ಬೇಕಾಗಿಲ್ಲ, ನಾ ತೆಗೆಸ್ಕೋಬೇಕಷ್ಟೇ. ಗೌರಿ, ಆ ಥರ ಮಾಡಕ್ಕೆ ಹೋಗಬೇಡ. ನಾ ಇಷ್ಟು ದಿನ ಏನೇನು ಮಾಡಿಲ್ಲ ಅದೆಲ್ಲ ತಪ್ಪಾಗೈತಿ. ಇನ್ನು ಮೊದಲೇ ಈಗೆಲ್ಲ ನಡ್ಕೊಂಡಿಲ್ಲ, ಆ ಥರ ನಡ್ಕೊಳಂಗಿಲ್ಲ. ನೀನು ಕೂಡ ನಾ ಚಂದಾಗಿರ್ತೀನಿ. ಇಷ್ಟು ದಿನ ಮಾಡಿದ್ದು ತಪ್ಪಾಗೈತಿ, ಅದನ್ನ ಯಾವುದೂ ಮನಸ್ಸಿನಾಗ ಇಟ್ಕೋಬೇಡ ಗೌರಿ. ಇನ್ನು ಚಂದ ನೋಡ್ಕೊತೀನಿ, ನೀ ಹೇಳ್ದಂಗೆ ನಾ ಕೇಳ್ತೀನಿ ಆತ. ದಯವಿಟ್ಟು ನನ್ನ ಮಗುನ ತೆಗಿಸ್ಬೇಡ ಗೌರಿ. ನೀ ತಿಪ್ಪಲಾಗ ಹಾಕಿದ್ರು ಈ ಮಗುನ ನಾ ತೆಗಿಸ್ತೀನಿ. ನಿನಗೆ ಈ ಮಗುನ ಮ್ಯಾಗ ಎಷ್ಟು ಅಧಿಕಾರ ಐತು? ನಂದು ಅಧಿಕಾರ ಐತಿ. ನನಗೆ ಈ ಮಗು ಬೇಕು. ಹೊರೊಳ್ನಾನ್ ಹೆರೊಳ್ನಾನ್. ನಿಂದೇನು ಆರಾಮಾಗಿರ್ತಿ, ಮತ್ತೆ ಅದ್ರದ್ದು ತೊಳಿಬೇಕು ಬಳಿಬೇಕು, ಇದನ್ನೆಲ್ಲ ಯಾರು ಮಾಡೋದು? ನನ್ನ ಕೈಲಿ ಆಗಂಗಿಲ್ಲ. ಅದ್ರ ಸಂಬಂಧ ಮಗು ಬೇಡ ಅಂತೀನ? ನೋಡು, ಅದನ್ನೆಲ್ಲ ನಾನು ಮಾಡ್ತೀನಿ, ಆಯ್ತಾ? ನೀ ಎಲ್ಲಿರ್ತಿ? ಆಫೀಸ್ಗೆ ಹೋಗಿರ್ತಿಯಲ್ಲ. ನಮ್ಮವ್ ನೋಡ್ಕೋತಾಳ, ಆಯ್ತಾ? ನೀ ಏನಿಲ್ಲ, ಹಡ್ ಕೊಡೋದು ಒಂದ ಮಾಡು, ಮಗುಗೆ ಹೊಟ್ಟೆಸ್ದಾಗ ಹಾಲು ಕೊಡೋದು ಒಂದ ಮಾಡು. ನೀನು ಮಾಡೋದು ಬೇಡ. ಈ ಮಗುನ ಹೊರಕಾಗಲ್ಲ, ನನ್ನ ಸೌಂದರ್ಯ ಎಲ್ಲ ಹಾಳಾಗುತ್ತೆ. ನನಗೆ ಇಷ್ಟ ಇಲ್ಲ ನೋಡು, ನನಗೆ ಈ ಮಗು ಬೇಡ. ಗೌರಿ, ನಿನ್ ಕೈ ಮುಗಿತೀನಿ, ಹಂಗತಿ ಅನ್ಬೇಡ. ನಿನಗೇನು ಬೇಕು ಹೇಳು, ನೀ ಏನಂತೆ ಅದನ್ನ ಕೊಡ್ತೀನಿ. ಆದ್ರೆ ನನ್ನ ಮಗುನ ತೆಗಿಸ್ತೀನಿ ಅನ್ನಕ್ ಹೋಗ್ಬೇಡ ಗೌರಿ. ಈಗ ಕೆಬ್ಬನ ಕಾದತಿ. ಈಗ ಬಗ್ಗಿಸ್ತೀನಿ. ಹಂಗಾರೆ ನಾ ಹೇಳ್ದಂಗೆ ಕೇಳ್ತೀಯಾ? ನೀ ಹಂಗಂತೀಯ ಹಂಗ ಗೌರಿ, ನೀ ಹೇಳ್ದಂಗ ಕೇಳ್ತೀನಿ. ಮಾತಿ ತಪ್ಪಿದ್ರೆ ನಿನ್ನ ಹೊಟ್ಟೆಯಲ್ಲಿರೋ ಮಗುನ ಮೇಲೆ ನಾನು ಕೊಟ್ಟ ಮಾತಿಗೆ ತಪ್ಪಂಗಿಲ್ಲ. ಹಂಗಾದ್ರೆ ನೀ ದುಡಿಯೋ ಸಂಬಳ ಎಲ್ಲ ನನ್ನ ಕೈಯ ತಂದು ಕೊಡ್ಬೇಕು. 1 ರೂಪಾಯಿನೂ ನೀ ಇಟ್ಕೋಬಾರ್ದು, ಆಯ್ತಾ? ಇಷ್ಟೇನಾ? ಸರಿ ಆಯ್ತು. ನಾನು ಮನೆಯೊಳಗೆ ಏನು ಕೆಲಸ ಮಾಡಂಗಿಲ್ಲ. ಆಮೇಲೆ ನಿಮ್ಮವ್ವ ನಾ ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು. ನನ್ನ ಕಂಡೀಷನ್ಗೆ ಓಕೆನಾ? ಗಿರೀಶ, ಯಪ್ಪ ಗಿರೀಶ. ಅಲ್ವೇ, ಮೀನಾಕ್ಷಿ ಹತ್ರ ಹೋಗಿದ್ದಿ, ಒಂದು 8 ದಿನ ಇದ್ದು ಬರ್ತೀನಿ ಅಂದಿ. ಅಲ್ಲಿ ಇಷ್ಟು ಲಗು ಬಂದಿಲ್ವೇ? ಅಯ್ಯೋ, ಆ ಶಾಂತಮ್ಮನ ಸೊಸಿ ನಿಮ್ಮ ತಂಗಿ ಮೀನಾಕ್ಷಿ ಇರಲ್ಲ, ಅವ್ರ ಮನೆ ಮಗಲ್ದಾರಿಗೆ ಮನ್ಯಾಗ ಕೆಲಸ ಮಾಡ್ಕೊಡ್ತಾಳ. ಆಕೆ ಹೇಳಿದ್ಲು ನಿನ್ನ ಸೊಸಿ ಹೊಟ್ಲದ ಅಂತೇಳಿ. ಅಯ್ಯೋ ಯಪ್ಪ, ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತನ. ಯಾವ್ದು ನಾವು ಬಿದ್ನಿ ಅಂತೇಳಿ ಓಡಿ ಬಂದ್ಯಪ್ಪ. ಯಪ್ಪ, ನನಗಂಕ್ರು ಅಷ್ಟು ಖುಷಿ ಆಯ್ತು. ನಿಮ್ಮ ತಂಗಿ ಅಂಕ್ರು ಅಯ್ಯೋ, ಆಕೆ ಹಾರಾಟ ನೋಡಬಾರ್ದಪ್ಪ. ನಾ ಸಾದ್ರತೆ ಹಾಕ್ತೀನಿ ಅತ್ತೆ ಹಾಕ್ತೀನಿ ಅಂತೇಳಿ ಕುಣೋದು ಕುಪ್ಪಳಿಸಿದ್ಲಪ್ಪ. ನನ್ನ ಮನಸ್ಸು ತಡಿಲಿಲ್ಲಪ್ಪ, ಅದಕ್ಕೆ ಓಡಿ ಬಂದ್ಬಿಟ್ಟೆ. ಯವ್ವ, ಹೊಳೆ ಬರ್ತೀನಿ ಅಂತೇಳಿ ನಿಮ್ಮ ತಂಗಿ ಹೇಳಿ ಬಂದಿನಿ. ಹೌದಾ ಬಿ? ಯವ್ವ, ನನ್ನ ಹೊಸದ ಕುಡಿ ಹೊತ್ತಿರುವಂಥ ಮಹಾತಾಯವ ನೀನು. ನನಗೆ ಭಾಳ ಖುಷಿ ಆಗೈತಿವ ಯವ್ವ. ನೀನು ನೋಡಿಲಿ, ಭಾಳ ಎದ್ದು ಓಡಾಡಕ್ಕೆ ಹೋಗ್ಬೇಡವ. ಚೊಚ್ಚಲು ಬಸರಿ ಬೇರೆ, ಅದ್ರ ಬೇರೆ ಭಾಳ ಸೂಕ್ಷ್ಮದಿ ನೀನು. ನಾ ಎಲ್ಲ ನೀ ಕೆಲಸ ನಾ ಎಲ್ಲ ಮಾಡ್ತೀನಿ. ಆಮೇಲೆ ನಿನಗೆ ಏನೇನು ಬೇಕಿರೋ ಎಲ್ಲ ನಾ ಮಾಡ್ಕೊಡ್ತೀನಿ. ನಿನಗೇನಾರು ಬೇಕಿತ್ತಂದ್ರೆ ಯವ್ವ ನನ್ನ ಮುಂದೆ ಹೇಳ್ಕೊ, ನಾ ಎಲ್ಲ ಮಾಡ್ಕೊಡ್ತೀನಿ ಅಂತ. ನೀನು ಭಾಳ ಆಯಾಸದ ಮಾಡ್ಕೊಬಿಡಿಯವ್ವ. ಗಿರಿ, ಇನ್ನೊಂದು ಕಂಡೀಷನಿಗೆ ಒಪ್ಪಲೇ ಇಲ್ಲ. ಈಗ ನಿಮ್ಮವ್ವ ನೋಡಿ ಕೇಳು, ಇನ್ನೊಂದು ಕಂಡೀಷನಿಗೆ ನಿಮ್ಮವ್ವ ಒಪ್ತಾಳ ಏನಿಲ್ಲ? ಗಿರೀಶ, ಅದೇನ ಕಂಡೀಷನ್ ಅನ್ನಕತ್ತಾಳಲ್ಲಪ್ಪ, ಏನದು? ಅದು ಯವ್ವ, ಕೂಸಿನ ತೆಗಿಸ್ತೀನಿ ಅಂತ ಹೊಂಟಿದ್ಲು. ಅದಕ್ಕೆ ನಾನು ಕೈಕಾಲು ಬಿದ್ದು ಬ್ಯಾಡ ಅಂತ ಹೇಳಿದೆ. ಅದಕ್ಕಾಗಿ ಒಂದಿಷ್ಟು ಕಂಡೀಷನ್ ಹಾಕ್ಯಾಳ. ಅಯ್ಯೋ ಶಿವನೇ, ಕೂಸ್ ಬೇಡಂದ್ಲು? ಗೌರಿ, ಯಾಕೆ ಯವ್ವ, ಯಾಕೆ ಕೂಸ್ ಬೇಡಂದಿ? ನೋಡಿಲ್ಲ, ನಿನಗೆ ಬ್ಯಾಸಾಕ ತ್ರಾಸ ಆತಂದ್ರೆ ನಾ ಬೆಳೆಸ್ತೀನಿವ ನನ್ನ ಮೊಮ್ಮಗನ್ನ. ದಯವಿಟ್ಟು ಹೇಳ್ತೀನಿ ತಂಗಿ ಯವ್ವ, ಕೂಸ್ ತೆಗಿಸ್ಬೇಡಿ ಯವ್ವ. ಎಷ್ಟೋ ಮಂದಿ 100 ಜೋಡಿಗೆ ಹರಕೆ ಹೊತ್ತರೂ ಮಕ್ಕಳಾಗಂಗಿಲ್ಲ. ಅಂತಾದ್ರಾಗ ದೇವ್ರ ಕರುಣೇಶನ ಅಂದ್ರೆ ಆಯವ್ವ, ನನ್ನ ಸೊಸಿಯ ಕೂಸ್ ತೆಗಿಸ್ಬೇಡವ. ನೀನಾರು ಹೇಳಯ್ಯಪ್ಪ. ನನ್ನ ಕಂಡೀಷನಿಗೆ ಒಪ್ಪಿಗೆ ಅಂದ್ರೆ ನಾನು ಈ ಕೂಸ್ ತೆಗ್ಸಂಗಿಲ್ಲ. ನಿಮ್ಮಗ ಒಂದು ಕಂಡೀಷನ್ ಒಪ್ಕೊಂಡಾನೆ, ಇನ್ನೊಂದು ಕಂಡೀಷನಿಗೆ ಒಪ್ಕೊಂಡಿಲ್ಲ.
ಯಪ್ಪ ಅದೇನೋ ಕಂಡೀಷನ್ ಅಂತಾಳಲ್ಲ ಅದು ಏನು ಕೇಳಪ್ಪ ಆಕೆ ಏನಂತ ಹ್ಞೂ ಅಂದ್ಬಿಡು. ಅದು ಯವ್ವ ಮ್, ಅದು ನಂದೆಲ್ಲ ಬರೋ ಪಗಾರ ಆಕಿ ಕೈ ಕೊಡ್ಬೇಕಂತ ನಾ ಹ್ಞೂ ಅಂತಂದೆ. ಮತ್ತು ನೀ ಏನ ಆಕಿ ಮಾತು ಕೇಳ್ಬೇಕಂತ. ಆಕಿ ಹೇಳಿದ್ದನ್ನು ನಡಿಬೇಕಂತ ಈ ಮನ್ಯಾಗ. ಏ ಯವ್ವ ಇಟ್ಟನ ಹೊಟ್ಟೆಗಿರೋ ಖುಷಿಗೆ ಏನೋ ತೊಂದರೆ ಕೊಡಬೇಡಿವ ತಾಯಿ, ನೀ ಹೇಳ್ದಂಗೆ ಕೇಳ್ತಾನೆ ಆತಾ. ಯೋಚನೆ ಮಾಡಿ ಹೇಳ್ತೀನಿ. ಏನೇವ ಜೋರ್ ಜೋರ್ ಬಾಯ್ ಹಾಕತ್ತಿತ್ತು. ಏನಿಲ್ಲ ಬಾರ ಪರ್ಫೆಕ್ಟ್. ನೀನು ಸಸಿ ಬಸರಲ್ಲ ಅಂತಲ್ಲೇವು ಕೂಸು ಬ್ಯಾಡ ಅಂತ ನಾ ಬ್ಯಾಡರ ಅನ್ನೋಲ್ಲೇ ಬೇಕಂಡರ ಅನ್ನೋಲ್ಲೇ ಅದನ್ನ ತಗೊಂಡು ನಿಮಗೇನ್ರಿ ಆಗ್ಬೇಕು? ನೀವು ಮಾಡೋ ಕೆಲಸ ಇಲ್ಲನ? ಯಾರ ಮನೆಯಾಗ ಏನು ನಡೀತೈತಿ ಏನು ಬಿಡ್ತೈತಿ ಅಂತ ಹೇಳಿ ಬರೀ ನೋಡೋದ ಕೆಲಸ ನಿಮ್ದು. ಅಯ್ಯ ಹಂಗೆ ಕವ್ವು ಮಾಡ್ತೇವ ಅಲ್ಲನ. ಅಲ್ಲ ಹೆಣ್ಮಕ್ಳು ಆಗಿಂದ ತಾಯಿ ಆಗ್ಬೇಕು ಅಂದಾಗ ಜೀವನ ಸಾರ್ಥಕ ಆದಂಗ ಅಂತದ್ರಾಗ ನೀನು ಕೂಸ್ ಬ್ಯಾಡ ಅಂತಿ ಅಂತಲ್ಲೇವ ಎಂತಕ್ಕಿದಿ ನೀನು ಸಾಲಿ ಏನು ಮುಕ್ಳಾಕಲ್ತೇನು? ನಿಮ್ದು ಏಟ್ ಐತೆ ಆಟ ನೋಡ್ಕೊಂಡು ಹೋರಿ. ಇನ್ನೊಬ್ರು ಮನೆ ಕತೆ ನಿಮ್ಗೆ ಎದಕ್ರಿ ಬೇಕು? ನಿಮ್ಮ ಮನೆ ಕತೆ ನೋಡ್ಕೊ ಹೋರಿ. ಅಯ್ಯಯ್ಯ ಯವ್ವ ಯಕ್ಕ ಎಂತಕ್ಕಿದಾಳೆ ನಿನ್ ಸಸಿ? ಅಯ್ಯಯ್ಯ ಕಲ್ತಾಕೆತ್ತ ಯಾವ ಮುಕ್ಳ ಕಲ್ತಿದ್ದ ಅನ್ ಸಾಲಿನ. ಅಲ್ಲನ ಹಿರಿಯರು ಅನ್ನೋದಿಲ್ಲ ಕಿರಿಯರು ಅನ್ನೋದಿಲ್ಲ ಏನೇವ ಬಾಯ್ತೆ ಬಗದಾಯ್ತೆ ಮನಿ ಹಾರಿ ಬೀಳುವಂಗ ಮಾತಾಡ್ತಾ. ಅಯ್ಯೋ ಅಯ್ಯೋ ಹಿರಿಯರು ಅನ್ನಂಗಿಲ್ಲ ಕಿರಿಯರು ಅನ್ನಂಗಿಲ್ಲ. ಸಾಲಿ ಕಲ್ತಾರಿಗಿನ ಯಾವಿನ ಇರ್ತತಂತಿದ್ ಯಾವ್ದೇವ? ಏನೋ ಬಾಯಿ ಹಾಕತ್ತಿತ್ತು ಏನೋ ಅಂತೇಳಿ ನೋಡಾಕಂತ ಬಂದ್ರ ಬಾಯಿ ಬಂದಂಗ ಮಾತಾಡ್ತಾ ನಿನ್ ಸೊಸಿ. ನಡಿಯೋ ನಡಿ ಅದೇನೋ ಅಂತಾರಲ್ಲ ಆಜು ಬಾಜುದಾರಂತೆ ಏನಾತಂತೆ ನಾನು ಅಡ್ರಾಸೆ ನೋಡಾಕ್ ಬಂದ್ರ ನಿನ್ ಸೊಸಿ ನನಗ ಚಂದ ಮಂಗಳಾರತಿ ಮಾಡ್ಲಿ ಬಿಡವ. ನಮ್ಮ ಮನೆ ಸಾವಿರ ಹಾಕಿತ್ತು ಅದನ್ನ ತಗೊಂಡು ನೀವೇನ್ರಿ ಮಾಡ್ತೀರಾ? ಇನ್ನೊಂದ್ಸತಿ ನಮ್ಮ ಮನೆ ಹೆಜ್ಜೆ ಇಟ್ರೆ ನೋಡ್ರಿ ನಿಮ್ನೇನ್ ಕರ್ದಿದ್ವಾ ಅರ್ಶನ ಕುಂಕುಮ ಹಚ್ಚಿ ಬಾ ನಮ್ಮ ಮನೆ ಜಗಳ ಹಾಕತ್ ನೋಡ್ಬಾ ಅಂತ ಕರ್ದಿದ್ವಾ? ನಿಮ್ದು ಏಟೈತೆ ಅದು ತೊಳ್ಕೊ ಹೋರಿ. ಅಯ್ಯ ನೀನು ಮಾತಾಡ್ ನೋಡ್ಕೊಂಡ್ ಬರ್ತಿದ್ಯವ ಅಲ್ಲನ. ಈ ಪಿಗನಾಸಿ ನಿನ್ ಸೊಸಿ ಅಂತಕ್ಕಿದ ಇನ್ನೇಮ್ ಸಾತ್ರು ನಿನ್ನ ಮನೆಗೆ ಬಾಗ್ಲಿಗೆ ಕಾಲಿಡಂಗಿಲ್ಲ. ಅಯ್ಯಯ್ಯಯ್ಯ ಸೀಮೆ ಆಗಿಲ್ಲ ಸಸಿ ಅದಾಳ ಬಿಡವ ಸುಮ್ಮನೆ ನಿಂತೇಲಿಯವ ನಿನ್ ಸಸಿ ಇಷ್ಟ ಅಂದ್ರೂ. ಏನ್ ಸೊಕ್ಕಿಂದ ಐತೆ ಇದು ಹೆಣ್ಣು ಅಲ್ಲಿದೆ ಹೆಮ್ಮಾರಿ ಬಂದ್ಬಿಟ್ರು ಮಾತಾಡಕ. ಯವ್ವ ಆಕಿದ ಏನ್ ಹಚ್ಕೊಂತಿ ಹಂಗ ಅಂತಿರ್ತಾರ. ಯವ್ವ ನೀ ಏನಂತಿ ಅದ ಅಂತ ತಪ್ಪು ನಿರ್ಧಾರ ಮಾಡ್ಕೊಳಕ್ ಹೋಗ್ಬೇಡ ನನ್ನ ಸೊಸಿಯ. ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೀನಿ. ಸರಿ ಆತಾತ ನಾ ಹೇಳ್ದಂಗೆ ನೀವು ಕೇಳ್ಬೇಕು ಅಷ್ಟ. ನೀವು ನಿಮ್ಮ ಮಗಳ ಮನೆಗೆ ಹೋಗುವಂಗಿಲ್ಲ. ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್ ಅಕ್ಕಪಕ್ಕದವ್ರ ಜೊತೆ ಮಾತಾಡುವಂಗಿಲ್ಲ. ಸರಿ ಆಯ್ತು ಬಿಡು. ಅಲ್ಲ ಗೌರಿ ನಮ್ಮ ತಂಗಿ ಏನು ಮಾಡ್ಯಾಳ? ಅಲ್ಲ ತಾಯಿ ಮಗಳನ್ನ ದೂರ ಮಾಡ್ತೀಯಲ್ಲ ಗೌರಿ. ಸರಿ ಆಗಂಗಿಲ್ಲ ಅಂದ್ರೆ ಹೋಗಿ ಕೂಸಿನ ತಗ್ಸ್ಕೊಂಬರ್ತೀನಿ. ಸರಿ ಆಯ್ತಾ? ಯವ ಹಂಗತಿ ಮಾಡಕ್ ಹೋಗ್ಬೇಡ. ನೀ ಹೇಳ್ದಂಗೆ ಕೇಳ್ತೀನಿ. ಸರಿ ಆಯ್ತು. ನನ್ನ ಮಗಳನ್ನೂ ಮಾತಾಡ್ಸಂಗಿಲ್ಲ ಆಕೆ ಮನೆಗೆ ಹೋಗಂಗಿಲ್ಲ ಆತೇವ. ಆಜು ಬಾಜು ಕೂಡ ಮಾತಾಡಂಗಿಲ್ಲ ನಾನು. ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ಆತೇವ. ಸರಿ ಆಯ್ತು. ನಾ ಹೇಳ್ದಂಗೆ ನೀವು ಏನಾದ್ರೂ ಕೇಳಿಲ್ಲ ಅಂದ್ರೆ ನಾ ಮಾತ್ರ ಈ ಕೂಸಿನ ತಗಸ್ಕೊಂತೀನಿ. ಇಲ್ಲವಾ ನೀ ಹೇಳ್ದಂಗೆ ಕೇಳ್ತೀವಿ. ಯವ ನೀನು ಆರಾಮ್ ತಗೋ ಹೋಗು. ನಾನು ಏನಾರ ನಿನಗೆ ತಿನ್ನಕ್ಕೆ ಮಾಡ್ಕೊಂಡ್ಬಿಡ್ತೀನಿ ಹೋಗ್ಯವ. ಹೆಂಗೆ ಬರ್ದಾರಿ ಯವ್ವ ಆಕೆ ಹೇಳಿದ್ದಕ್ಕೆಲ್ಲ ತಲೆ ಆಡ್ಸಿದಲ್ಬಿ. ತಂಗಿ ಕೂಡ ಮಾತಾಡ್ಬೇಡ ಅಂತಾಳ, ಯಾರು ಕೂಡ ಮಾತಾಡ್ಬಾರ್ದು ಅಂತಾಳ. ಹೆಂಗೆ ಬೇಯವ್ವ? ಯಪ್ಪ ನಿಮ್ಮ ತಂಗಿಗೆ ಅರ್ಥ ನಾ ಎಲ್ಲ ತಿಳಿಸಿ ಹೇಳ್ತೀನಿ ಆಕಿಗೆ. ನಿಮ್ಮ ತಂಗಿ ಹೆಂಗೆ ಅನ್ನೋದು ನಿನಗೂ ಗೊತ್ತೈತಿ ನನಗೂ ಗೊತ್ತೈತೆ. ಆಯ್ಪ ನನ್ನ ಮಗಳು ಹಂತಕ್ಕೆಲ್ಲ ಆಕಿ ತವ್ರ ಮನೆಗೆ ಕೇಡು ಬಯಸಕ್ಕಿಲ್ಲ, ತವ್ರ ಮನೆಗೆ ಒಳತು ಬಯಸಕ್ಕೆ. ನಮ್ಮ ಮನೆಗೆ ಮೊಮ್ಮಗ ಬರ್ಬೇಕಂದ್ರೆಪ್ಪ ನಾ ಇದನ್ನೆಲ್ಲ ಮಾಡಬೇಕು. ನೀನು ಹಿಂಗೆ ಹೇಳ್ದಂಗೆ ಕೇಳಬೇಕಪ್ಪ. ಅವ್ವ ಗೌರಿನ ನಿಮ್ಗೆ ಹೇಳಾರ್ದ ಮದುವೆ ಮಾಡ್ಕೊಂಬಂದು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟಿನಿ ಬಿ ನಾನು. ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕೊಂಡ್ಬಿಟ್ಟೆ. ಸುಮ್ಮನೆ ಆಕೆ ಹೇಳಿದ್ದಕ್ಕೆಲ್ಲ ಒಪ್ಕೊಳುವಂಥ ಒಂದು ಅನಿವಾರ್ಯತೆ ಬಂದ್ಬಿಡ್ತಿ ಈಗ ನಮಗೆ. ಇರ್ಲಿ ಬಿಡು ನೀನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಒಂದಿಷ್ಟು ಸಂತಿ ಹೇಳ್ತೀನಿ ಅದನ್ನ ತೊಗೊಂಬಾಯಪ್ಪ. ಇನ್ನು ಆಕೆಗೆ ಬಿಸಿ ಬಿಸಿ ಅದು ಮಾಡ್ಕೊಡ್ಬೇಕು. ಯಾಕಂದ್ರೆ ಬಾಯ್ಕಿ ದಿನ ಅಲ್ಲ ಸ್ವಲ್ಪ ಆಕೆ ಏನೇನು ಕೇಳ್ತಾಳ ಬಗ್ಸಿದ್ ಮಾಡ್ಕೊಡ್ಬೇಕು. ಹಂಗಾಕಿನ ದವಾಖಾನಿಗೆ ಕರ್ಕೊಂಡು ಹೋಗ್ಬಾಯಪ್ಪ. ಸರಿ ಆಯ್ತು. ಆದ್ರೆ ನನ್ನಿಂದ ನಿಮ್ಗೆ ಇಷ್ಟೆಲ್ಲ ಕಷ್ಟ ಅಲ್ವೇ? ಉತ್ಸಾಹ ಹೇಳ ಅದ್ರಾಗ ಏನೈತೆ ಕಷ್ಟ? ಅಲ್ಲ ಮತ್ತು ನಮ್ಮ ವಂಶದ ಕುಡಿ ಉಳಿಸ್ಕೋಬೇಕಂದ್ರೆ ಇನ್ನೆಲ್ಲ ಮಾಡಬೇಕಪ್ಪ. ಆಯ್ತು ಬಿಡು ಒಂದಿಷ್ಟು ದಿನ ಮಾತಾಡೋದು ಬಿಟ್ರೆ ಏನಾಯ್ತು? ಮಾತಾಡೋದು ಬಿಡ ಅಂದ್ರೆ ಮಾತಾಡೋದು ಬಿಟ್ಬಿಡ್ತೀನಿ. ಏನು ಕೆಲಸ ಮಾಡೋದು ಏನು ನೀಗ್ಲಾರ್ದಲ್ಲ ಏನು ಕುಂತು ಈ ದೇಹ ಬೆಳೆಸಿ ಏನು ಮಾಡೋದಪ್ಪ? ಇದು ಇನ್ನೊಬ್ರಿಗೆ ಮೂಲ ಅಲ್ಲ ಯಪ್ಪ. ಸತ್ತಾಗ 4 ಮಂದಿ ಹೊರಾಕ ಬ್ಯಾಸರಾಗತ್ತೆಪ್ಪ ದೇಹ. ಬ್ಯಾಡ ಹಂಗತಿ ಮೈ ಬೆಳೆಸಿ ಏನು ಮಾಡೋದು ಬೇಕು ಏನು ಮಾಡ್ಬೇಕು ಬ್ಯಾಡಪ್ಪ. ಕೆಲಸ ಮಾಡಿ ದುಡುಕ್ ತಿನ್ಬೇಕಪ್ಪ. ಯಾರ್ದಾರ ಮಾಡ್ತೀನಿ ನನ್ನ ಸೊಸಿ ನಾ ಮಾಡಕ್ಕೆ ಏನು ಹೋತಮ್ಮ. ಅದನ್ನ ಯಾವುದು ತಲೆಗೆ ಇಟ್ಕೋಬೇಡ. ಆಕಿನ ಚಂದ ನೋಡ್ಕೋಬೇಕು. ಆಕಿಗೇನು ಸಿಟಕ್ ಮಿಟಕ್ ಮಾಡಕ್ಕೆ ಹೋಗ್ಬೇಡಪ್ಪ ನೀನು. ಆಕೆ ಹೆಂಗೆ ಹೇಳ್ತಾ ಹಂಗತಿ ಕೇಳ್ಬಿಡು. ಮುಂದೆ ಕೂಸಾಗಿಂದ ತಾನ ಬರ್ಬರ್ತ ತಿಳ್ಕೊಂತ ಹೊಕ್ಕ. ಸರಿ